ಯಾರೆಲ್ಲ ಸೋರಿಯಾಸಿಸ್ನ ಔಷಧಿಯನ್ನು ತೆಗೆದುಕೊಂಡಿದ್ದೀರೋ ನಿಮಗೆ 3 ರೀತಿಯ ಔಷಧಿ ಬರುತ್ತೆ. ಅದರಲ್ಲಿ 1, 2, 3 ಅಂತ ಸ್ಟಿಕ್ಕರನ್ನು ಹಾಕಿರ್ತಾರೆ. ಮೊದಲನೇ ನಂಬರ್ ಸ್ಟಿಕ್ಕರನ್ನು ಇರುವಂಥ ಆ ಪುಡಿಯನ್ನು ನೀವು ಕೇವಲ 2 ಚಿಟಿಕೆ ಪುಡಿಯನ್ನು ತೆಗೆದುಕೊಳ್ಬೇಕು. ಅರ್ಧ ಅಥವಾ 1 ಲೋಟ ಸಿಹಿ ಮಜ್ಜಿಗೆಯಲ್ಲಿ, ಮಜ್ಜಿಗೆ ಹುಳಿ ಬರಬಾರ್ದು, ಸಿಹಿ ಮಜ್ಜಿಗೆ ಜೊತೆಗೆ ನೀವು ರಾತ್ರಿ ಮಲಗುವಾಗ ತೆಗೆದುಕೊಳ್ಬೇಕು. ಹಾಗೆ ನಂಬರ್ 2 ಇರುವಂಥ ಆ ಪೌಡರ್ ಏನಿದೆ, ಆ ಪೌಡರನ್ನು 200 ml ನೀರಿಗೆ ಸಂಪೂರ್ಣ ಸಂಪು 1 ಸ್ಪೂನ್ ಪುಡಿಯನ್ನು ರಾತ್ರಿ ನೆನೆ ಹಾಕಿಡಬೇಕು. ಬೆಳಗ್ಗೆ ಅದಕ್ಕೆ 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು 1/4 ಚಮಚ ಅರಿಶಿನ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕು. 1 ಲೋಟ 3/4 ಲೋಟ ಆಗುವವರೆಗೆ ಕಮ್ಮಿ ಉರಿಯಲ್ಲಿ ಕುದಿಸ್ಬೇಕು. ಕುದಿಸಿ ಅದನ್ನು ನೀವು ಸೋಸ್ಕೊಂಡು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗೆ ನಂಬರ್ 3 ಇರುವಂಥ ಕ್ರೀಮ್ ಏನಿದೆ, ಆ ಕ್ರೀಮನ್ನು ದಿನಕ್ಕೆ 2 ಬಾರಿ ನೀವು ಯಾವ ಭಾಗದಲ್ಲಿ ಸೋರಿಯಾಸಿಸ್ ಇದೆಯೋ ಅದರ ಒಳಗಡೆ ಒಂದು ಬ್ರಷನ್ನು ಕೊಟ್ಟಿರ್ತಾರೆ. ಆ ಬ್ರಷನ್ನು ಉಪಯೋಗ ಮಾಡಿ ನೀವು ಅದನ್ನು ಹಚ್ಚಬೇಕು. ಸಾಧ್ಯವಾದಷ್ಟು ಕೈ ಬಳಕೆಯನ್ನು ಕಮ್ಮಿ ಮಾಡಿ. ಅಕಸ್ಮಾತ್ ನೀವು ಕೈಯಲ್ಲಿ ಹಚ್ಕೊಂಡ್ರೆ ಕೈಯನ್ನು ಚೆನ್ನಾಗಿ ಬಟ್ಟೆ ಸೋಪಿನಿಂದ ತೊಳೆದು ನೀವು ಊಟವನ್ನು ಮಾಡಬೇಕು. ಹಾಗಾಗಿ ಸಾಧ್ಯವಾದಷ್ಟು ಬ್ರಷಿನಲ್ಲಿ ಅದನ್ನು ಹಚ್ಚಿ ದಿನಕ್ಕೆ 2 ಬಾರಿ ಹಚ್ಚಿದಾದ ಮೇಲೆ 1, 2 ಅಥವಾ 3 ಗಂಟೆ ಬಿಟ್ಟು ಅದನ್ನು ನೀವು ಕಡಲೆ ಹಿಟ್ಟು ಅಥವಾ ಸೀಗೆಕಾಯಿಯನ್ನು ಉಪಯೋಗ ಮಾಡಿ ನೀವು ತೊಳಿಬೇಕು. ಯಾವುದೇ ಕಾರಣಕ್ಕೂ ಸ್ನಾನಕ್ಕಾಗಲಿ ಅಥವಾ ಇದನ್ನು ಶುದ್ಧ ಮಾಡಲಿಕ್ಕೆ ನೀವು ಮೈ ಸೋಪನ್ನು ಉಪಯೋಗ ಮಾಡಬೇಡಿ. ಕಡಲೆ ಹಿಟ್ಟು ಅಥವಾ ನೀವು ಸೀಗೆಕಾಯಿಯನ್ನು ಉಪಯೋಗ ಮಾಡಿ ಇದನ್ನು ನೀವು ಸ್ವಚ್ಛ ಮಾಡಬೇಕು. ಹಾಗೆ ಆಹಾರದಲ್ಲಿ ಪಥ್ಯ ಅನ್ನುವಂಥದ್ದು ತುಂಬ ಅತ್ಯಂತ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತೆ. ನಾವು ಯಾವುದೇ ಕಾರಣಕ್ಕೂ ಹುಳಿ ಪದಾರ್ಥಗಳನ್ನು, ಅದು ಲಿಂಬೆಹಣ್ಣು ಹುಳಿ ಇರ್ಬೋದು ಅಥವಾ ಹುಣಸೆಹಣ್ಣು ಹುಳಿ ಇರ್ಬೋದು, ಹುಳಿ ಪದಾರ್ಥಗಳನ್ನು ಸಂಪೂರ್ಣ ವರ್ಜಿಸಬೇಕು. ಹಾಗೆ ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಬೇಕ್ರಿ ಐಟಮ್ಸು, ಮೇಯ್ನಾಗಿ ನಾವು ಪ್ರೊಸೆಸ್ ಫುಡ್ ಅಂತ ಹೇಳ್ತೀವಿ, ಈ ಬೇಕ್ರಿ ಐಟಮ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಸಾಧ್ಯವಾದಷ್ಟು ಮಾಂಸಾಹಾರವನ್ನು ಕಮ್ಮಿ ಮಾಡಿ, 8 ಗಂಟೆ ನಿದ್ರೆ ಮಾಡಿ. ಸ್ಟ್ರೆಸ್ ಜಾಸ್ತಿ ಆದರೂ ಸಹ ಇಲ್ಲಿ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಳಿ, ಸಾಕಷ್ಟು ನಿದ್ರೆ ಮಾಡಿ, ವ್ಯಾಯಾಮ ಮಾಡಿ, ಇದನ್ನು ರೆಗ್ಯುಲರ್ಗೆ ಎತ್ತಾ ಬನ್ನಿ. ಕೇವಲ 2-3 ತಿಂಗಳಲ್ಲಿ ನೀವು ಸಂಪೂರ್ಣ ಇದರಿಂದ ಸಮಸ್ಯೆಯಿಂದ ಗುಣವನ್ನು ಪಡೆಯಬಹುದು. ಈ ಸಮಸ್ಯೆಯಿಂದ ನಾವು ಪಾರಾದ್ವಿ, ಸರಿ ಹೋಯಿತು ಅಂತ ಹೇಳಿ ನೀವು ಆ ಪಥ್ಯವನ್ನು ಬಿಡಬಾರ್ದು. ಕನಿಷ್ಠ 1-2 ವರ್ಷಗಳ ಕಾಲ ಆ ಪಥ್ಯವನ್ನು ನೀವು ಫಾಲೋ ಮಾಡಬೇಕು. ಈ ಥರ ಮಾಡಿದ್ದಾದಲ್ಲಿ ಈ ಎಲ್ಲ ಚರ್ಮ ಸಮಸ್ಯೆಗಳಿಂದ ನೀವು ಸಂಪೂರ್ಣ ಮುಕ್ತಿಯನ್ನು ಪಡಿಬೋದು.